ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕನ್ನಡ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಸಂಚಿಕೆಯ ಶುರುವಿನಲ್ಲಿ ನಿಧಿ ಕೋಪ ಮಾಡ್ಕೊಂಡು ಮನೆಗ್ ಬರ್ತಾಳೆ. ಆಗ ಕರ್ಣ ನಿಧಿ ಮುಖ ನೋಡ್ತಾ, ವೀಕ್ಷಕರೇ, ಮತ್ತೊಮ್ಮೆ ಸಿಡಿಯಲಿದೆ ಸೌಂದರ್ಯದ ಅಗ್ನಿ ಪರ್ವತ. ಇಷ್ಟು ದಿವಸ ಇದು ಎಲ್ಲಿತ್ತು, ಹೇಗಿತ್ತು? ಈ ಜ್ವಾಲಾಮುಖಿ ಕೋಪದಿಂದ ಈ ಬಡಪಾಯಿ ಪತಿ ತಪ್ಪಿಸ್ಕೊಳ್ಳೋದು ಹೇಗೆ 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 ಅಂತ ಕರ್ಣ ಒಳ್ಳೆ ನ್ಯೂಸ್ ಅಲ್ಲಿ ಬರೋ ರಿಪೋರ್ಟರ್ ಹೇಳೋ ತರ ಹೇಳ್ತಿರ್ತಾನೆ. ಇದೆಲ್ಲ ಏನು ಬೇಕಾಗಿಲ್ಲ, ನಿಮ್ ಫೋನ್ ಕೊಡಿ ಅಂತ ನಿಧಿ ಹೇಳ್ಬೇಕಾದ್ರೆ, ಅಷ್ಟೇ ತಾನೇ, ತಗೋ ಅಂತ ಹೇಳಿ ಕರ್ಣ ತನ್ನ ಮೊಬೈಲ್ ನ ಕೊಡ್ತಾನೆ. ಲಾಕ್ ಓಪನ್ ಮಾಡ್ರಿ ಅಂತ ನಿಧಿ ಹೇಳ್ಬೇಕಾದ್ರೆ, ಅದು ನಿಮ್ಗೆ ಗೊತ್ತಿರುತ್ತೆ ಅಂತ ಕರ್ಣ ಹೇಳ್ತಾನೆ. ನನಗೆಲ್ ಗೊತ್ತಿರುತ್ತೆ, ನಾನೇನು ನಿಮ್ ಫೋನ್ ನ ಯೂಸ್ ಮಾಡಿದೀನ ಅಂತ ನಿಧಿ ಕೇಳ್ಬೇಕಾದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾರ್ದಾದ್ರೂ ಒಬ್ರು ಬರ್ತಡೇನೆ ಪಾಸ್ವರ್ಡ್ ಅಂತ ಕರ್ಣ ಹೇಳ್ಬೇಕಾದ್ರೆ, ಓ ನಿಮ್ದಾ ಅಂತ ಹೇಳ್ತಾ ನಿಧಿ ಕರ್ಣನ್ ಬರ್ತಡೇನ ಪಾಸ್ವರ್ಡ್ ಆಗಿ ಹಾಕ್ತಾಳೆ. ಆದ್ರೆ ಅದು ಓಪನ್ ಆಗೋದಿಲ್ಲ. ನಿಮ್ ಬರ್ತಡೇ ಅಲ್ವಾ, ಹಾಗಿದ್ರೆ ಬೇರೆ ಯಾರ್ದು ಅಂತ ನಿಧಿ ಕೇಳ್ಬೇಕಾದ್ರೆ, ನನ್ನ ಜೀವಕ್ಕೆ ತುಂಬಾ ಹತ್ರ ಇರೋರ್ ಬರ್ತಡೇ ಅಂತ ಕರ್ಣ ಹೇಳ್ಬೇಕಾದ್ರೆ, ಓ ಅಮ್ಮಂದ ಅಂತ ನಿಧಿ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಂತ ಕರ್ಣ ತಲೆ ಆಡಿಸ್ತಾನೆ. ಹಾಗಾದ್ರೆ ಬಂಗಾರಿದ ಅಂತ ನಿಧಿ ಕೇಳಿದಾಗ, ಅಂತ ಕರ್ಣ ಹೇಳ್ದಾಗ, ರಾಧಿಕಾ ಅಂತ ನಿಧಿ ಹೇಳ್ತಾಳೆ. ನೋ 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 ನೋ, ಇಲ್ಲಿ ಬಂದು ಬಚ್ಚಿಟ್ಟಿ ಕುತ್ಕೊಂಡಿರೋರ್ ಬರ್ತಡೆ, ಅರ್ಥ ಮಾಡ್ಕೋಬೇಕಪ್ಪ, ನೀವಿಷ್ಟು ದಡ್ಡಿ ಅಂತ ಗೊತ್ತಿರ್ಲಿಲ್ಲ ಅಂತ ಕರ್ಣ ಹೇಳ್ಬೇಕಾದ್ರೆ, ನಿಧಿ ತನ್ ಬರ್ತಡೇ ಡೇಟ್ ನ ಹಾಕ್ತಾಳೆ. ಓಪನ್ ಆಯ್ತಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಆಯ್ತು ಬಿಡಿ ಅಂತ ನಿಧಿ ಹೇಳ್ತಾ ಕರ್ಣನ್ ಸೋಷಿಯಲ್ ಮೀಡಿಯಾನ ಓಪನ್ ಮಾಡ್ತಾಳೆ. ಇವತ್ತು ನೀವು ಅಪ್ಲೋಡ್ ಮಾಡಿದಿರಲ್ಲ ಆ ವಿಡಿಯೋಗೆ ನಮ್ ಹಾಸ್ಪಿಟಲ್ ನರ್ಸ್ಗಳು ಎಲ್ರು ಒಂದು ಕಮೆಂಟ್ ಹಾಕಿದಾರ ಗೊತ್ತಾ ಅಂತ ನಿಧಿ ಹೇಳ್ಬೇಕಾದ್ರೆ, ಹೌದಾ, ಏನಂತ? ನಾನು ಅಪ್ಲೋಡ್ ಮಾಡಿದ್ಮೇಲೆ ನೋಡಕ್ಕೆ ಹೋಗ್ಲಿಲ್ಲ, ಸ್ವಲ್ಪ ನೀವೇ ಓದಿ ಹೇಳ್ಬಿಡಿ ಅಂತ ಕರ್ಣ ಕೇಳ್ಬೇಕಾದ್ರೆ, ವಸುಧರಾ ಅಂತ ಅವ್ರು ಬೇಗ ಗುಣ ಆಗ್ಲಿ ಅಂತ ಹಾಕಿದ್ದಾರೆ ಅಂತ ನಿಧಿ ಹೇಳ್ಬೇಕಾದ್ರೆ, ವಾವ್ ಹೌ ಸ್ವೀಟ್ ಅಂತ ಕರ್ಣ ಹೇಳ್ತಾನೆ. ಇದರಿಂದ ನಿಧಿಗೆ ಕೋಪ ಬರುತ್ತೆ. ಪ್ಲೀಸ್ ಥ್ಯಾಂಕ್ ಯು ಅಂತ ಒಂದು ರಿಪ್ಲೈ ಮಾಡ್ಬಿಡಿ ಅಂತ ಕರ್ಣ ನಿಧಿಗೆ ಹೇಳ್ಬೇಕಾದ್ರೆ, ನಿಧಿ ಗುರಾಯಿಸ್ತಾನೆ. ಆ ಕಮೆಂಟ್ ಗೆ ರಿಪ್ಲೈ ಕೊಡ್ತಾಳೆ. ಐ ಆಮ್ ಎಲಿಜಬೆತ್, ನಿಮ್ಗೆ ಬಿಸಿ ಬಿಸಿ ಊಟ ಬೇಕು ಅಂದ್ರೆ ಹೇಳಿ, ನಾನೇ ನನ್ ಕೈಯಾರೆ ಅಡ್ಗೆ ಮಾಡ್ಕೊಂಡು ನಿಮ್ಗೆ ತಂದ್ ಕೊಡ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ನೋಡಿದ್ರಾ ಎಂತ ಒಳ್ಳೆ ಮನ್ಸು, ಇಂತ ಒಳ್ಳೆ ಜನನೂ ಇರ್ತಾರ ಈ ಜಗತ್ತಲ್ಲಿ, ಅವ್ರಿಗೂ ಒಂದ್ ಥ್ಯಾಂಕ್ಸ್ ಹಾಕ್ಬಿಡಿ ಅಂತ ಕರ್ಣ ಹೇಳ್ಬೇಕಾದ್ರೆ, ಎಕ್ಸ್ಕ್ಯೂಸ್ ಮೀ, ನಾನೇನು ನಿಮ್ PA ಆಗಿ ಕೆಲ್ಸ ಮಾಡಕ್ ಬಂದಿಲ್ಲ, ಬೇಕಿದ್ರೆ ನೀವೇ ರಿಪ್ಲೈ ಮಾಡ್ಕೊಳ್ಳಿ ಅಂತ ನಿಧಿ ಮುಖ ಕೊಡ್ದಂಗ್ ಹೇಳ್ಬಿಡ್ತಾಳೆ. ಹೆಲ್ಪ್ ಬೇಕಿದ್ರೆ ಹೇಳಿ, ನಾನೇನ್ ಮನೆಗ್ ಬರ್ತೀನಿ. ಹೌ ಡೇರ್ ಅಂತ ನಿಧಿ ಇನ್ನೊಬ್ರು ಕಮೆಂಟ್ ಓದ್ಬೇಕಾದ್ರೆ, ಹೌ ಸ್ವೀಟ್ ಅಂತ ಕರ್ಣ ಹೇಳ್ದಾಗ ನಿಧಿ ಕರ್ಣನ್ನ ಗುರಾಯಿಸ್ತಾಳೆ. ಹೌ ಡೇರ್ ಅಂತ ಹೇಳ್ದೆ, ಮನೆಗೆಲ್ಲ ಬರ್ತೀನಿ ಅಂತ ಹೇಳ್ತಾರೆ, ಛೆ ಇದೆಲ್ಲ ಸರಿ ಇಲ್ಲಪ್ಪ ಅಂತ ಕರ್ಣ ನಿಧಿ ಮುಂದೆ ಡವ್ ಮಾಡ್ತಿರ್ತಾನೆ. ಇಷ್ಟು ಧೈರ್ಯ ಇದ್ರೆ ಈ ರೀತಿ ಓಪನ್ ಆಗಿ ಮೆಸೇಜ್ ಹಾಕ್ತಾರೆ, ಛೆ ಅಂತ ನಿಧಿ ಹೇಳ್ಬೇಕಾದ್ರೆ, ಹೌದು ಹೌದು, ಬುದ್ಧಿನೇ ಇಲ್ಲ, ಪರ್ಸನಲ್ ಕಮೆಂಟ್ ಅಲ್ಲಿ ಹಾಕ್ದಿರಾ ಈ ತರ ಓಪನ್ ಪಬ್ಲಿಕ್ ಅಲ್ಲಿ ಹಾಕ್ತಾರೆ, ಛೆ ಅಂತ ಕರ್ಣ ಹೇಳ್ತಾನೆ. ಏನಂದ್ರಿ ಅಂತ ನಿಧಿ ಕೇಳಿದಾಗ, ಏನಿಲ್ಲ, ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ದೆ ಅಷ್ಟೇನೆ ಅಂತ ಕರ್ಣ ಮಾತಿನ ತಿರುವಾಗ್ತಾನೆ. ಹಾಗೆ ನಿಧಿ ಕಮೆಂಟ್ ನೆಲ್ಲ ಓದ್ಬೇಕಾದ್ರೆ ಎಷ್ಟು ಹುಡ್ಕೋತಾ ಇದ್ದಾಳೆ ಅಂತ ಕರ್ಣ ಅವಳನ್ನೇ ನೋಡ್ತಿರ್ತಾನೆ. ಲೈಟ್ ಹೌಸ್ ನನ್ ಮೇಲೆ ಇಷ್ಟೊಂದ್ ಪ್ರೀತಿನ ಅಥವಾ ಅವ್ರ ಮೇಲೆ ಇಷ್ಟೊಂದೆಲ್ಲ ಜಲ್ಸಿನ ಅಂತ ಕರ್ಣ ಕೇಳಿದಾಗ, ನಾನ್ ಯಾಕೆ ಜಲಸ್ ಮಾಡ್ಕೋಬೇಕು, ಹಾಗೆಲ್ಲ ಏನು ಇಲ್ಲ ಅಂತ ನಿಧಿ ಉತ್ತರ ಕೊಡ್ತಾಳೆ. ಹೌದಾ, ನಿಮ್ ಮುಖ ಊದ್ಕೊಂಡು ಕೆಂಪಗಾಗಿರೋದ್ ನೋಡಿದ್ರೆ ನನ್ಗೆ ಗೊತ್ತಾಗೋದಿಲ್ವಾ ಅಂತ ಕರ್ಣ ನಗ್ತಿರ್ತಾನೆ. ಎಲ್ಲಾ ಗಂಡಸ್ರು ಇಷ್ಟೇ, ಮದ್ವೆ ಆದ್ಮೇಲೆ ಲವ್ಗೆ ಏನು ಇರೋದಿಲ್ಲ ಅಂತ ನಿಧಿ ಕೋಪ ಮಾಡ್ಕೊಂಡು ಕರ್ಣನ್ ಮೊಬೈಲ್ ನ ಅಲ್ಲೇ ಇಟ್ಟು ಅಲ್ಲಿಂದ ಆಚೆ ಹೋಗ್ತಾಳೆ. ಆಗ ಕರ್ಣ ತಾನು ಹಿಡ್ಕೊಂಡಿರೋ ಸ್ಟಿಕ್ ನ ಬೀಳ್ಸಿ ತಾನು ಬಿದ್ದೋಗ್ತಾ ಇದೀನೇನೋ ಆತರ ನಾಟಕ ಮಾಡ್ತಾನೆ. ಆಗ ನಿಧಿ ಓಡೋಡಿ ಕರ್ಣನ್ ಹತ್ರ ಬರ್ತಾಳೆ. ಅಯ್ಯೋ ಏನಾಯ್ತು, ಬನ್ನಿ ಕುತ್ಕೊಳ್ಳಿ, ಕಾಲ್ ಮಸಾಜ್ ಮಾಡ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ಅಯ್ಯೋ ಇರ್ಲಿ ಬಿಡಿ, ನೀವ್ ಹಿಡ್ಕೊಂಡ್ರಲ್ಲ, ನನ್ ನೋವೆಲ್ಲ ಮಾಯ ಆಯ್ತು ಅಂತ ಕರ್ಣ ಹೇಳ್ತಿರ್ತಾನೆ. ಆಗ ನಿಧಿ ಕರ್ಣನ್ನ ಗುರಾಯಿಸ್ಬೇಕಾದ್ರೆ, ನೋಡ್ರಿ, ಆಕಾಶದಲ್ಲಿ 1000 ನಕ್ಷತ್ರ ಇರ್ಬೋದು, ಆದ್ರೆ ನನ್ನ ಆಕಾಶದಲ್ಲಿರೋ ಚಂದ್ರ ನೀವೊಬ್ರೆ, ಆದ್ರೂ ನೀವ್ ಉರ್ಕೊಳ್ಳೋದನ್ನ ನೋಡೋದಕ್ಕೆ ಒಂಥರ ಮಜಾರಿ ಅಂತ ಕರ್ಣ ಹೇಳ್ಬೇಕಾದ್ರೆ, ನಿಮ್ಮೇಲೆ ಯಾರ್ ಕಣ್ಣು ಬೀಳ್ಬಾರ್ದು ಅಷ್ಟೇ ಅಂತ ನಿಧಿ ಹೇಳ್ತಾಳೆ. ನಿಮ್ಮೇಲೂ ಕೂಡ ಅಂತ ಹೇಳ್ತಾ ಕರ್ಣ ನಿಧಿಗೆ ದೃಷ್ಟಿ ತೆಗಿತಾನೆ. ಆಗ ನಿಧಿ ನಗ್ನಗ್ತಾನೆ ಕರ್ಣನ್ನ ತಬ್ಕೊಳ್ತಾಳೆ. ಈ ಕಡೆ ಕರ್ಣ ವಾಕಿಂಗ್ ಮಾಡ್ಬೇಕಾದ್ರೆ ರಾಧಿಕಾ ಕರ್ಣನ್ ಜೊತೆ ಮಾತಾಡ್ತಿರ್ತಾಳೆ. ಇದನ್ನೆಲ್ಲ ಬಾಗ್ಲತ್ರನೇ ನಿಂತ್ಕೊಂಡು ರಮೇಶ ನೋಡ್ತಿರ್ತಾನೆ. ಅಷ್ಟ್ರಲ್ಲಿ ಸಂಜು ಬಂದು ಅಲ್ಲ ಕರ್ಣ,
ನೀನು ಈ ರೀತಿ ಕುಂಟುತ್ತಾ ನಡೀತಾ ಇದ್ರೆ ಲೈಫ್ ಲಾಂಗ್ ಕುಂಟ ಆಗೋಗ್ತೀಯ ನೋಡು ಅಂತ ಸಂಜು ಹೇಳ್ದಾಗ, ಅಣ್ಣ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡ್ತಿದ್ವಲ್ಲ, ಇದು ಅಂತ ಕ್ಯಾಟಗರಿಗೆ ಸೇರುತ್ತೆ ಅಲ್ವಾ ಅಂತ ರಾಧಿಕಾ ಹೇಳ್ಬೇಕಾದ್ರೆ ಸಂಜು ರಾಧಿಕನ್ನ ಗುರಾಯಿಸ್ತಿರ್ತಾನೆ. ಎಸ್, ಲೈವ್ ಎಕ್ಸಾಂಪಲ್ ಅಂತ ಕರ್ಣ ಹೇಳ್ದಾಗ, ಸೊ ನಿನ್ ಆನ್ಸರ್ ಏನು ಅಂತ ರಾಧಿಕಾ ಕೇಳ್ತಾಳೆ. ನಾನು ನಡಿತೀನಿ, ಬೇಗ ರೆಡಿ ಆಗ್ತೀನಿ. ಸಂಜು ಹೇಳ್ತಿರೋದು ಅವನ್ ಒಪಿನಿಯನ್. ಸರಿ, ನಮಸ್ಕಾರ, ನಾವು ನಮ್ ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡೋಣ, ದಟ್ಸ್ ಇಟ್ ಅಂತ ಕರ್ಣ ಹೇಳ್ತಾನೆ. ಆದ್ರೆ ಸಂಜು ಕರ್ಣನ್ ಮೇಲಿರೋ ಕೋಪಕ್ಕೆ ಅವ್ನ್ ಓಡಾಡ್ತಿರೋದನ್ನ ನೋಡಿ ಸಹಿಸ್ಕೊಳಕ್ಕಾಗ್ದೆ ಅವ್ನ್ ಕೈಯಲ್ಲಿರೋ ಸ್ಟಿಕ್ ನ ತಳ್ತಾನೆ. ಅದರಿಂದ ಕರ್ಣ ಬೀಳ್ಬೇಕಾದ್ರೆ ರಾಧಿಕಾ ಅವನನ್ನ ಹಿಡ್ಕೋತಾಳೆ. ನಾನು ಅವನನ್ನ ಹಿಡ್ಕೋಬೇಕು ಅಂತ ರಮೇಶ ಕರ್ಣ ಅಂತ ಕಿರ್ಚ್ಕೊಳ್ತಾ ಅವನು ಮನೆ ಒಳಗಡೆ ಬಂದ್ಬಿಡ್ತಾನೆ. ರಾಧಿಕಾ ಅವನನ್ನ ಹಿಡ್ಕೊಂಡಿದ್ ನೋಡಿ ರಮೇಶನ್ಗೆ ಸಮಾಧಾನ ಆಗುತ್ತೆ. ಹಾಗೆ ಸಂಜು ಕರ್ಣನ ನೋಡ್ತಾ ನಗ್ತಿರ್ತಾನೆ. ಹುಷಾರು ಅಣ್ಣ, ಕಾಲ್ ಎಳಿಯೋ ಜನ ಸುತ್ತ ಇದ್ದೇ ಇರ್ತಾರೆ ಅಂತ ರಾಧಿಕಾ ಹೇಳ್ಬೇಕಾದ್ರೆ ಏನ್ ಮಾಡೋದ್ ಹೇಳು, ಇನ್ನೊಬ್ರು ಜಾರದನ್ನ ನೋಡೋದಿಕ್ಕೆ ಕೆಲವ್ರಿಗೆ ಸಂತೋಷ ಆಗತ್ತೆ. ಆ ಸಂತೋಷದಲ್ಲಿ ಅವ್ರು ಮುಟ್ಟೋ ಗುರಿ, ಅವಕಾಶ ಹಾಗೂ ಸಮಯ ಇವ್ ಮೂರನ್ನ ಅವ್ರು ಕಳ್ಕೊತಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಾಗದೇ ಇಲ್ಲ ಅಂತ ಕರ್ಣ ಹೇಳ್ಬೇಕಾದ್ರೆ ಸಂಜು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆಗ ರಾಧಿಕಾ ಬಿದ್ದಿರೋ ಸ್ಟಿಕ್ ನ ಎತ್ಕೊಂಡು ಕರ್ಣನ್ ಕೈಗೆ ಕೊಡ್ತಾಳೆ. ಆಗ ಮತ್ತೆ ಕರ್ಣ ವಾಕಿಂಗ್ ಮಾಡೋದಿಕ್ಕೆ ಶುರು ಮಾಡಿದಾಗ ಇದನ್ನ ನೋಡಿ ರಮೇಶನ್ಗೆ ಬೇಜಾರಾಗ್ತಿರತ್ತೆ. ನನ್ ಮಗ ಇಷ್ಟೆಲ್ಲಾ ಕಷ್ಟ ಕೊಡ್ತಿದ್ರು ಸಹಿಸ್ಕೊಂಡು ಇಷ್ಟು ದಿವ್ಸ ಅದ್ ಹೇಗ್ ಜೀವನ ಮಾಡ್ದ ಅಂತ ಅವನು ತುಂಬಾನೇ ನೊಂದ್ಕೋತಾನೆ. ಹಾಗೆ ರೂಮ್ ಅಲ್ಲಿರೋ ಸಂಜುಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಸೀದಾ ಅವ್ನ್ ರೂಮ್ಗೆ ಹೋಗಿ ತಾನ್ ಹಾಕೊಂಡಿರೋ ಬೆಲ್ಟ್ ಅನ್ನ ಬಿಚ್ಚಿ, ಏನೋ ಏನೋ ಮಾಡ್ದೆ ನೀನು, ಎಷ್ಟು ಕೊಬ್ಬು ನಿನಗೆ ಅಂತ ಹೇಳ್ತಾ ರಮೇಶ ಸಂಜುಗೆ ಹೊಡಿತಾನೆ. ಡ್ಯಾಡ್, ಯಾಕ್ ಡ್ಯಾಡ್ ಅಂತ ಸಂಜು ಕೇಳ್ಬೇಕಾದ್ರೆ ನಿನ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಅಂತ ರಮೇಶ ಹೇಳ್ತಾನೆ. ಡ್ಯಾಡ್, ನನ್ ಯಾಕೆ ಹೊಡಿತಿದ್ರ ಡ್ಯಾಡ್, ನಾನ್ ಏನ್ ಮಾಡ್ದೆ ಅಂತ ಸಂಜು ಕೇಳ್ಬೇಕಾದ್ರೆ ಎಲ್ಲ ಆಗಿರೋದು ನಿನ್ನಿಂದಾನೇ ಕಣೋ. ನೆಟ್ಟಿಗೆ ಓದಿ ಉದ್ಧಾರ ಆಗು ಅಂದ್ರೆ ಬೇಡದಿರೋ ಕೆಲ್ಸ ಮಾಡ್ತೀಯಾ, ಬೆನ್ ಹಿಂದೆ ಚೂರಿ ಹಾಕ್ತೀಯಾ, ಕುತಂತ್ರಗಳನ್ನ ಮಾಡ್ತೀಯಾ ಅಂತ ಹೇಳ್ಕೊಂಡು ರಮೇಶ ಸಂಜುಗೆ ಚೆನ್ನಾಗಿ ಹೊಡಿತಾನೆ. ನ್ಯಾಯವಾಗಿ ಹೆಂಡತಿ ಜೊತೆ ಬಾಳದ್ ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಕರ್ಣನ್ಗೆ ಅನ್ಯಾಯ ಮಾಡಕ್ ಮಾತ್ರ ಗೊತ್ತಾಗತ್ತಾ ನಿನಗೆ ಅಂತ ಹೇಳ್ತಾ ರಮೇಶ ಹೊಡಿಬೇಕಾದ್ರೆ, ಡ್ಯಾಡ್ ನೋವಾಗ್ತಿದೆ, ನಾನ್ ಏನ್ ಮಾಡ್ದೆ ಅಂತನಾದ್ರೂ ಹೇಳಿ ಪ್ಲೀಸ್ ಅಂತ ಸಂಜು ಕೇಳ್ಕೊತಿರ್ತಾನೆ. ಕರ್ಣ ಸ್ಟಿಕ್ ಹಿಡ್ಕೊಂಡು ವಾಕ್ ಮಾಡ್ತಿದ್ರೆ ಅವ್ನ್ಗೆ ನೀನ್ ತೊಂದ್ರೆ ಕೊಟ್ಟಿದ್ದನ್ನ ನಾನ್ ನೋಡ್ಲಿಲ್ಲ ಅಂತ ಅನ್ಕೊಂಡಿದ್ಯಾ? ಇನ್ನೊಂದ್ಸಲಿ ಕರ್ಣನ್ ತಂಟೆಗೆ ಏನಾದ್ರೂ ಹೋದ್ರೆ ಮಗನೇ ನಿನ್ ಮೈಯಲ್ಲಿರೋ ಕೊಬ್ಬನ್ನೆಲ್ಲ ಇಳಿಸ್ಬಿಡ್ತೀನಿ ಅಂತ ಹೇಳಿ ರಮೇಶ ಸಂಜುಗೆ ಹೊಡಿತಾನೆ. ಡ್ಯಾಡ್ ಪ್ಲೀಸ್ ಸ್ಟಾಪ್ ಡ್ಯಾಡ್, ಏನ್ ಡ್ಯಾಡ್ ಇದು, ನೀವ್ ಕರ್ಣನ್ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದೀರಾ ಅಂತ ಸಂಜು ಕೇಳ್ಬೇಕಾದ್ರೆ, ಮಾತಾಡ್ತೀನಿ ಕಣೋ, ಮಾತಾಡ್ತೀನಿ. ಅವ್ನಿರೋದಕ್ಕೆ ಇವತ್ತು ನಾನು ನೀನು 3 ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿಯಾಗಿರೋದು. ನಿನ್ ಯೋಗ್ಯತೆಗೆ ಅದೆಲ್ಲ ಎಲ್ಲ ಗೊತ್ತಾಗ್ಬೇಕು. ನೋಡು ಸಂಜಯ್, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕರ್ಣನ್ ತಂಟೆಗ್ ಮಾತ್ರ ನೀನ್ ಹೋಗ್ಬೇಡ. ಸಾಧ್ಯ ಆದ್ರೆ ಸಹಾಯ ಮಾಡು, ಇಲ್ಲ ಅವನ್ಗೆ ತೊಂದ್ರೆ ಕೊಡ್ದೆ ನಿನ್ ಪಾಡಗ್ ನೀನ್ ಇದ್ಬಿಡು ಅಂತ ರಮೇಶ ಸಂಜು ಹತ್ರ ಹೇಳಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ರಮೇಶ ಕೊಟ್ಟು ಏಟಿನ ನೋವುಗಳನ್ನ ತಡ್ಕೊಳಕ್ಕಾಗ್ದೆ ಸಂಜು ಅಮ್ಮ ಅಂತ ಒದ್ದಾಡ್ತಿರ್ತಾನೆ. ಅವ್ನ್ ಮೈ ಮೇಲೆಲ್ಲ ಬರೆ ಬರೋ ರೀತಿ ರಮೇಶ ಜೋರಾಗಿ ಹೊಡೆದಿರ್ತಾನೆ. ಅಷ್ಟರಲ್ಲಿ ಸಂಜು ಒದ್ದಾಡ್ತಿರೋದನ್ನ ನೋಡಿ, ಏನಾಯ್ತು ಚಿಲ್ಡ್ರೆ ಡಾಕ್ಟ್ರೆ, ಯಾಕೆ ಈ ರೀತಿ ಕೂಗಾಡ್ತಿದ್ದೀರಾ ಅಂತ ರಿಯಾ ಅಲ್ಲಿಗ್ ಬರ್ತಾಳೆ. ಹಾಗೆ ಅವ್ನ್ ಮೈ ಮೇಲಿರೋ ಬರೆಗಳನ್ನ ನೋಡಿ, ಏನ್ ಚಿಲ್ಡ್ರೆ ಡಾಕ್ಟ್ರೆ, ಮೈ ತುಂಬಾ ಗಾಯ ಆಗಿದೆ ಅಂತ ಹೇಳ್ತಾ ರಿಯಾ ಕೆಳಗಡೆ ಬಿದ್ದಿರೋ ಬೆಲ್ಟ್ ನ ಎತ್ಕೋತಾಳೆ. ಇದು ಮಾವನ್ ಬೆಲ್ಟ್ ಅಲ್ವಾ, ಅವ್ರು ಹೊಡೆದ್ರ ಅಂತ ರಿಯಾ ಕೇಳ್ಬೇಕಾದ್ರೆ, ಏಯ್ ನಿನ್ಗ್ ಯಾಕೆ ಬೇಕಾದೆಲ್ಲ, ನನ್ಗೆ ನೋವಾಗ್ತಿದೆ, ಜಾಸ್ತಿ ಮಾತಾಡ್ಬೇಡ ಹೋಗೆ ಅಂತ ಸಂಜು ರೇಗಾಡ್ತಾನೆ. ಇಂಥ ಹೊತ್ತಲ್ಲೂ ನೀವು ಅಹಂಕಾರ ಬಿಡ್ತಿಲ್ಲ ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ನೆ ಹೋಗೋದಕ್ಕಾಗತ್ತೆ, ಇರಿ ಆಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ರಿಯಾ ಹೋಗಿ ಎಲ್ಲಾ ಕಡೆ ಆಯಿಂಟ್ಮೆಂಟ್ ನ ಹುಡುಕ್ತಾಳೆ. ಆದ್ರೆ ಅವಳಿಗೆ ಸಿಗೋದಿಲ್ಲ. ಕರ್ಣ ಸರ್ನ ಹೋಗಿ ಕೇಳ್ತೀನಿ ಅಂತ ಹೇಳ್ತಾ ರಿಯಾ ಹೋಗ್ಬೇಕಾದ್ರೆ, ಇವಳೊಬ್ಳು ನನ್ ನೋವು ನನಗೆ ಆದ್ರೆ ಇವಳ್ದೊಂತರ ಅಂತ ಸಂಜು ಒಟ್ಕೊಡ್ತಿರ್ತಾನೆ. ಈ ಕಡೆ ರಿಯಾ ಕರ್ಣನ್ ಹತ್ರ ಹೋಗಿ, ಕರ್ಣ ಸರ್ ಒಳಗಡೆ ಬರ್ಬೋದಾ ಅಂತ ಕೇಳ್ತಾಳೆ. ಬನ್ನಿ ಬನ್ನಿ, ಯಾಕೇನಾಯ್ತು, ಇಷ್ಟೊಂದ್ ಗಾಬರಿ ಆಗಿದ್ದೀರಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಅದು ಗಾಯ ಕಚ್ಚೋ ಆಯಿಂಟ್ಮೆಂಟ್ ಇದ್ರೆ ಅರ್ಜೆಂಟ್ ಆಗಿ ಬೇಕಿತ್ತು ಅಂತ ರಿಯಾ ಕೇಳ್ತಾಳೆ. ಯಾಕೇನಾಯ್ತು ಅಂತ ಕರ್ಣ ಕೇಳ್ಬೇಕಾದ್ರೆ, ಅದು ಸಂಜುಗೆ ಮಾವ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ, ಸಿಕ್ಕಾಪಟ್ಟೆ ಗಾಯ ಆಗಿದೆ, ಮೈ ತುಂಬಾ ಬಾಸುಂಡೆ ಎದ್ದಿದೆ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋಣ ಅಂತ ರಿಯಾ ಹೇಳ್ಬೇಕಾದ್ರೆ, ಅಲ್ಲಿದೆ ನೋಡು ಅಂತ ಕರ್ಣ ಆಯಿಂಟ್ಮೆಂಟ್ ಇರೋ ಜಾಗನ ತೋರಿಸ್ತಾನೆ. ಆಗ ರಿಯಾ ಕಬೋರ್ಡ್ ಓಪನ್ ಮಾಡಿ ಅಲ್ಲಿಂದ ಆಯಿಂಟ್ಮೆಂಟ್ ನ ಎತ್ಕೋತಾಳೆ. ಥ್ಯಾಂಕ್ ಯು ಕರ್ಣ ಸರ್ ಅಂತ ರಿಯಾ ಹೇಳ್ಬೇಕಾದ್ರೆ, ತುಂಬಾ ಜಾಸ್ತಿ ಪೇಯ್ನ್ ಇದ್ರೆ ಪೇಯ್ನ್ ಕಿಲ್ಲರ್ ಕೊಡಿ, ಇಲ್ಲಾಂದ್ರೆ ಇದೇ ಸಾಕಾಗತ್ತೆ ಅಂತ ಕರ್ಣ ಹೇಳ್ದಾಗ, ಥ್ಯಾಂಕ್ ಯು ಸರ್, ನಾನ್ ಇನ್ ಬರ್ತೀನಿ ಅಂತ ಹೇಳಿ ರಿಯಾ ಔಷಧಿ ತಗೊಂಡ್ ಅಲ್ಲಿಂದ ಹೋಗ್ತಾಳೆ. ಅಪ್ಪ ಯಾಕೆ ಸಂಜೆಗೆ ಹೊಡೆದ್ರು ಅನ್ನೋದ್ರ ಬಗ್ಗೆ ಕರ್ಣ ಯೋಚನೆ ಮಾಡ್ತಿರ್ತಾನೆ. ಏನಾಗಿದೆ ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಕರ್ಣ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಹಾಗೆ ತಾನು ಚಿಕ್ಕ ವಯಸ್ಸಲ್ಲಿದ್ದಾಗ ರಮೇಶ ಅವನ್ಗೆ ಹೊಡಿತಿದ್ದನ್ನ
ಕರ್ಣ ನೆನ್ಪಿಸ್ಕೊತಾನೆ. ರಮೇಶನ್ ಕೈಲಿ ಕರ್ಣ ಒದೆ ತಿನ್ಬೇಕಾದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ಸಂಜು ತುಂಬಾನೇ ಖುಷಿ ಪಡ್ತಾ ನಗ್ತಿರ್ತಾನೆ. ಅದನ್ನೆಲ್ಲ ನೆನ್ಸ್ಕೊಂಡು ಕರ್ಣ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ನಿಧಿ ಹಾಲ್ ತಗೊಂಡ್ ಬರ್ತಾಳೆ. ತಗೊಳ್ಳಿ ಹಾಲ್ ಕುಡೀರಿ ಅಂತ ನಿಧಿ ಹೇಳ್ದಾಗ ಕರ್ಣ ಆ ಹಾಲನ್ನ ತಗೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಏನು ಅಷ್ಟೊಂದು ಸೀರಿಯಸ್ ಆಗಿ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಯಾವ ಟೈಟಾನಿಕ್ ಶಿಪ್ ಮುಳುಗೋಯ್ತು ಅಂತ ನಿಧಿ ಕೇಳ್ಬೇಕಾದ್ರೆ ನನ್ಗೆ ಒಂದ್ ವಿಷಯ ಕಾಡ್ತಿದೆ, ಮೈಂಡ್ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತ ಕರ್ಣ ಹೇಳಿದಾಗ ಯಾವ ವಿಷಯಕ್ಕೆ ಅಂತ ನಿಧಿ ಕೇಳ್ತಾಳೆ. ಅಪ್ಪ ಸಂಜೆಗೆ ಬೆಲ್ಟ್ ತಗೊಂಡ್ ಹೊಡೆದ್ರಂತೆ ಅಂತ ಕರ್ಣ ಹೇಳ್ತಾನೆ. ಹೌದಾ, ಯಾಕೆ ಅಂತ ನಿಧಿ ಕೇಳ್ಬೇಕಾದ್ರೆ ಅದೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಬೆಲ್ಟ್ ಅಲ್ಲಿ ಹೊಡಿಯೋ ತರ ತಪ್ಪೇನ್ ಮಾಡಿರ್ಲಿಲ್ಲ ಅವನು ಅಂತ ಸಂಜೆಗೆ ವಹಿಸ್ಕೊಂಡು ಕರ್ಣ ಮಾತಾಡ್ಬೇಕಾದ್ರೆ ಆದ್ರೆ ಏನೋ ಒಂದು ಕಿತಾಪತಿ ಮಾಡಿರ್ತಾನೆ ಬಿಡಿ ಅಂತ ನಿಧಿ ಹೇಳ್ತಾಳೆ. ಏನಿಲ್ಲ, ನಾನು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ವಾಕಿಂಗ್ ಮಾಡ್ಬೇಕಾದ್ರೆ ಸಂಜೆ ಹುಡುಗಾಟಕ್ಕೆ ನನ್ನನ್ನ ಬೀಳ್ಸೋದಕ್ಕೆ ಟ್ರೈ ಮಾಡಕ್ ನೋಡ್ತಿದ್ದ. ಆಗಿದ್ದು ಇಷ್ಟೇ. ಅದಕ್ಕೆ ಕೋಪ ಮಾಡ್ಕೊಂಡು ಸಂಜೆಗೆ ಮೈ ತುಂಬಾ ಬಾಸುಂಡೆ ಬರೋ ರೀತಿ ಅವ್ರು ಹೊಡೆದ್ಬಿಟ್ಟಿದ್ದಾರೆ ಅಂತ ಕರ್ಣ ಹೇಳ್ದಾಗ ಆಕ್ಚುಲಿ ಸಂಜಯ್ಗೆ ಅವಾಗವಾಗ ಈ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ನಿಧಿ ಹೇಳ್ತಾಳೆ. ನನಗೆ ಅದು ಬರೀ ಕೋಪ ತರ ಕಾಣಿಸ್ತಿಲ್ಲ ನಿಧಿ, ಅದ್ರಲ್ಲಿ ಬೇರೆ ಏನೋ ವಿಷಯ ಇದೆ. ಅಪ್ಪ ನನ್ನ ವಿಷಯದಲ್ಲಿ ಯಾಕಿಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಕರ್ಣ ಹೇಳಿದಾಗ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ರು ಅಳು ಗೋಗರಿಯೋದನ್ನ ನೋಡ್ತಿದ್ರೆ ನನಗೆ ನಿಜನೂ ಸುಳ್ಳು ಗೊತ್ತಾಗ್ತಾ ಇಲ್ಲ. ನಿಜ ಹೇಳ, ಅವ್ರು ಮಾಡೋದನ್ನ ನೋಡ್ತಿದ್ರೆ ನನ್ಗೆ ಕೋಪ ಬರ್ತಿದೆ ಅಂತ ನಿಧಿ ಹೇಳಿದಾಗ ಆ ಗೊಂದಲ ನನಗೂ ಇದೆ. ಆದ್ರೆ ನಾಟಕನ ಇಷ್ಟು ಚೆನ್ನಾಗ್ ಮಾಡೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕರ್ಣ ಹೇಳ್ತಾನೆ. ಆದ್ರೆ ಮಾವ ಏನ್ ಬೇಕಾದ್ರೂ ಮಾಡೋಂತ ಸಾಮರ್ಥ್ಯ ಇರೋರ್ ಬಿಡಿ, ಅದ್ರ ಬಗ್ಗೆ ಹಿಂದೆ ಒಂದ್ಸಲ ನಿಮ್ಗೆ ಅನುಭವ ಆಗಿದೆ ಅಲ್ವಾ ಅಂತ ನಿಧಿ ಹೇಳ್ಬೇಕಾದ್ರೆ ಏನೇ ಹೇಳಿ ನಿಧಿ, ಅವ್ರು ಯಾವ್ದೋ ಸತ್ಯ ಮುಚ್ಚಿಡ್ತಾ ಇದಾರೆ ಅಂತ ಕರ್ಣ ಹೇಳ್ತಾನೆ. ಸತ್ಯನಾ? ಏನದು ಅಂತ ನಿಧಿ ಕೇಳ್ದಾಗ ಅದೇ ನಾವಿವಾಗ ಕಣ್ ಹಿಡಿಬೇಕಾಗಿರೋದು ಅಂತ ಕರ್ಣ ಹೇಳ್ತಾನೆ. ಸದ್ಯಕ್ಕೆ ಎಲ್ಲಾ ಯೋಚನೆನು ಸೈಡಿಗಿಟ್ಟು ಹಾಲ್ ಕುಡ್ದು ಮಲ್ಕೊಳ್ಳಿ ಅಂತ ನಿಧಿ ಹೇಳ್ಬೇಕಾದ್ರೆ ನನ್ನನ್ನ ಪುಟ್ಟು ಪಾಪ ಮಾಡ್ಬಿಡ್ತೀರಾ ಅಲ್ವಾ ಅಂತ ಹೇಳ್ಕೊಂಡು ನಗ್ತಾ ಕರ್ಣ ಹಾಲಿನ ಗ್ಲಾಸ್ ನ ಕೈಗೆತ್ಕೋತಾನೆ. ನೀವು ಹೊರಗಿನ ಜನರಿಗೆ ದೊಡ್ಡ ಡಾಕ್ಟರೇ ಆಗಿರ್ಬೋದು, ಆದ್ರೆ ನನಗ್ ಮಾತ್ರ ನೀವು ಪುಟ್ಟು ಪಾಪುನೆ ಅಂತ ನಿಧಿ ಹೇಳ್ಬೇಕಾದ್ರೆ ಹಾಗಿದ್ರೆ ನಿಮ್ ಪಾಪುಗೆ ಯಾವ್ ಯೋಚನೆನೂ ಬೇಡ, ನೀವೊಬ್ರ ಜೊತೆಗಿದ್ರೆ ಇಡೀ ಜಗತ್ತನ್ನೇ ಮರಿಬೋದು ಅಂತ ಕರ್ಣ ಹೇಳ್ತಾನೆ. ಈ ಜೀವ ಯಾವತ್ತಿದ್ರು ನಿಮ್ದೇ ಒದ್ದು ಅಂತ ನಿಧಿ ಹೇಳ್ದಾಗ ನಿಮ್ಗೊಂದ್ ವಿಷಯ ಗೊತ್ತಾ, ನನ್ ತಲೆಯಲ್ಲಿ ಏನೇ ಕನ್ಫ್ಯೂಷನ್ ಇರ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಅದು ಕ್ಲಿಯರ್ ಆಗ್ಬಿಡುತ್ತೆ. ಅದೇನ್ ಮ್ಯಾಜಿಕ್ ಮಾಡ್ತಿರೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಕರ್ಣ ಹೇಳ್ತಿರ್ತಾನೆ. ಹೀಗ್ ಮಾತಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ, ಸುಮ್ನೆ ಹಾಲ್ ಕುಡಿರಿ ಅಂತ ನಿಧಿ ಹೇಳ್ದಾಗ ಕರ್ಣ ಹಾಲನ್ನ ಕುಡಿತಾನೆ. ಈ ಕಡೆ ಕರ್ಣ ವಿತೌಟ್ ಸ್ಟಿಕ್ ವಾಕ್ ಮಾಡ್ಬೇಕಾದ್ರೆ ರಮೇಶ ದೂರದಲ್ಲೇ ಕರ್ಣನ್ನ ನೋಡ್ತಾನೆ. ಕರ್ಣ ಈ ಕಡೆ ಬರ್ತಾ ಇದ್ದಾನ. ಅಯ್ಯೋ, ಜೊತೆಲಿ ಯಾರು ಇಲ್ವಲ್ಲ, ಈ ರಾಧಿಕನಾದ್ರೂ ಹೆಲ್ಪ್ ಮಾಡ್ಬೋದಿತ್ತಲ್ವಾ. ಕಾಲಿನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ, ಅಕಸ್ಮಾತ್ ಬ್ಯಾಲೆನ್ಸ್ ತಪ್ಪಿ ಜಾರ್ ಬಿದ್ಬಿಟ್ರೆ ಮತ್ತೆ ಕರ್ಣಂಗೆ ಪೇಟ ಆಗತ್ತೆ. ಅವನು ನೋವು ಅನ್ಭವಿಸೋದನ್ನ ನನ್ನಿಂದ ನೋಡೋದಕ್ಕಾಗೋದಿಲ್ಲ. ಕರ್ಣ ಒಂದ್ ನಿಮಿಷ ಕರ್ಣ ಅಂತ ಹೇಳ್ತಾ ರಮೇಶ ಕರ್ಣನ್ ಹತ್ರ ಓಡೋಗ್ತಾನೆ. ನೋಡು, ಹೀಗೆಲ್ಲ ಒಬ್ಬೊಬ್ನೇ ಯಾರ್ ಸಹಾಯನೂ ಇಲ್ದೆ ಓಡಾಡ್ಬೇಡ, ಕಾಲ್ಗೆ ಇನ್ನು ಬಲ ಬಂದಿಲ್ಲ ಅಲ್ವಾ, ಕೊಡಿಲಿ ಅಂತ ಹೇಳ್ತಾ ರಮೇಶ ಕರ್ಣನ್ ಕೈನ ತನ್ ಹೆಗ್ಲ ಮೇಲೆ ಹಾಕೊಂಡು ನನ್ ಮೇಲೆ ಭಾರ ಬಿಡು, ಕಾಲ್ ಮೇಲೆ ಭಾರ ಬಿಡ್ಬೇಡ, ಬಾ ಪ್ರಾಕ್ಟೀಸ್ ಮಾಡು ಅಂತ ರಮೇಶ ಹೇಳ್ಬೇಕಾದ್ರೆ ಇವ್ರು ಯಾಕೆ ಹಿಂಗ್ ಹಾಡ್ತಿದಾರೆ ಅಂತ ಗೊತ್ತಾಗ್ದೆ ಕರ್ಣ ತನ್ ಕೈನ ವಾಪಸ್ ಎತ್ಕೋತಾನೆ. ಆಯ್ತು, ನಿನ್ಗಿಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೋಪ ಮಾಡ್ಕೋಬೇಡ, ನೀನ್ ಪ್ರಾಕ್ಟೀಸ್ ಮಾಡು, ನಾನ್ ಇಲ್ಲೇ ಇರ್ತೀನಿ. ಅಕಸ್ಮಾತ್ ನೀನ್ ಜಾರ್ ಬಿದ್ರೆ ನೀನೇನ ಹಿಡ್ಕೊಳ್ಳೋದಿಕ್ಕೆ ನಾನ್ ಇರ್ತೀನಿ ಅಂತ ರಮೇಶ ಹೇಳ್ಬೇಕಾದ್ರೆ ಕರ್ಣಂಗ್ ಮಾತ್ರ ಇದೇನು ಅಂತ ಅರ್ಥ ಆಗ್ದೆ ತನ್ ಪಾಡಕ್ ತಾನು ನಡೆಯೋದಿಕ್ಕೆ ಶುರು ಮಾಡ್ತಾನೆ. ಮೆಲ್ಲಿಗೆ ಕಣಪ್ಪ, ನಿಧಾನಕ್ಕೆ, ಹಾ ಹೀಗೆ ನಡಿ ಅಂತ ರಮೇಶ ಹೇಳ್ತಾನೆ ಇರ್ತಾನೆ. ಆಗ ಕರ್ಣ ವಾಕ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕರ್ಣನ್ ಒಂದ್ ಚಪ್ಲಿ ಕಿತ್ತೋಗ್ಬಿಡತ್ತೆ. ಆಗ ರಮೇಶನೇ ಓಡೋಗಿ ಆ ಚಪ್ಲಿನ ಕೈಗೆ ಎತ್ಕೊಂಡು ತಾನೇ ಸರಿ ಮಾಡಿ ಕರ್ಣನ್ ಕಾಲ್ಗೆ ಹಾಕಿಸ್ತಾನೆ. ಇವನು ಈ ರೀತಿ ಸಡನ್ ಆಗಿ ಬದ್ಲಾಗಿರೋದನ್ನ ನೋಡಿ ಕರ್ಣನ್ಗೂ ಆಶ್ಚರ್ಯ ಆಗತ್ತೆ. ನೋಡು, ಚಪ್ಲಿ ಇಲ್ದೆ ಬರೀ ಕಾಲಲ್ಲಿ ನಡಿಬಾರ್ದು, ಯಾಕಂದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ, ಅದೇನಾದ್ರೂ ಚುಚ್ಚಿ ನಿನಗೆ ನೋವಾದ್ರೆ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲಪ್ಪ ಅಂತ ರಮೇಶ ಹೇಳ್ಬೇಕಾದ್ರೆ ಕರ್ಣ ಅವ್ರ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೋತಾನೆ. ಹಾಗೆ ಯೋಚನೆ ಮಾಡ್ತಾ ಸೀದಾ ಮನೆ ಒಳಗಡೆ ಬರ್ತಾನೆ. ಅವನು ತನಗ್ ತೋರಿಸ್ತಾ ಇರೋ ಪ್ರೀತಿ, ತನ್ ಜೊತೆ ನಡ್ಕೊಳ್ತಾ ಇರೋ ರೀತಿ ಇದೇನು ಅಂತ ಗೊತ್ತಾಗದೆ ಕರ್ಣ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಿಧಿ ಬರ್ತಾಳೆ. ಏನಾಯ್ತು ಅಂತ ನಿಧಿ ಕೇಳ್ಬೇಕಾದ್ರೆ ಅಲ್ಲ, ಅಪ್ಪಂಗೆ ಏನಾಗಿದೆ, ಈ ರೀತಿ ಬದ್ಲಾಗಿದಾರಲ್ಲ ಅಂತ ಕರ್ಣ ಕೇಳ್ತಾನೆ. ಸಿಂಹ ಇಲಿ ಆಯ್ತು ಅಂದ್ರು ಬೇಕಾದ್ರೆ ನಂಬಿಡ್ತೀನಿ, ಆದ್ರೆ ನಿಮ್ಮಪ್ಪ ಬದ್ಲಾಗಿದ್ದಾರೆ ಅಂತಂದ್ರೆ ನಾನಂತೂ ನಂಬೋದಿಲ್ಲ ಅಂತ ನಿಧಿ ಹೇಳಿದಾಗ ಅಲ್ಲ, ನನ್ ಕಿತ್ತೋಗಿರೋ ಚಪ್ಲಿನ ಸರಿ ಮಾಡಿ ನನ್ ಕಾಲ್ಗೆ ಹಾಕ್ಸಿದ್ದಾರೆ, ಕೆನ್ ಯು ಬಿಲೀವ್ ಇಟ್, ಇದೇ ಜಗತ್ತಿನ ಅದ್ಭುತ ಅಂತ ಕರ್ಣ ಹೇಳ್ದಾಗ ಹಾಗಾದ್ರೆ ಪಕ್ಕ ಡ್ರಾಮಾ ಕಂಪ್ನಿ ಬಿಡಿ, ಡೌಟೇ ಇಲ್ಲ ಅಂತ ನಿಧಿ ಹೇಳ್ತಾಳೆ.
ನಿಧಿ ಹೇಳ್ತಿರೋದನ್ನ ತಳ್ಳಾಕಕ್ಕಂತೂ ಆಗ್ತಿಲ್ಲ. ಇವ್ರು ಬೇರೆ ಏನೋ ಪ್ಲಾನ್ ಮಾಡೋದಕ್ ಹೊರಟಿದ್ದಾರೆ. ಇವ್ರು ಏನೇ ಪ್ಲಾನ್ ಮಾಡಿದ್ರು ಕಾಲ್ಗೆ ಚಪ್ಲಿ ಹಾಕೋ ಮಟ್ಟಕ್ಕಂತೂ ಇಳಿಯೋದಿಲ್ಲ. ಉದ್ದೇಶ ಏನಿರ್ಬೋದು ಹಾಗಾದ್ರೆ ಅಂತ ಕರ್ಣ ಮನ್ಸಲ್ಲೇ ಅನ್ಕೊಂತಿರ್ತಾನೆ. ಸರಿ ತಗೊಳ್ಳಿ ಟ್ಯಾಬ್ಲೆಟ್ಸ್ ಅಂತ ನಿಧಿ ಬಂದಾಗ ಕೊಡು ಅಂತ ಕರ್ಣ ಕೈ ಚಾಚ್ತಾನೆ. ಆಗ ನಿಧಿ ಕರ್ಣ ಸ್ಟಿಕ್ ಸಪೋರ್ಟ್ ಇಲ್ದೆ ಓಡಾಡ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಮುದ್ದು ಓ ಮೈ ಗಾಡ್ ವಾವ್ ಅಂತ ನಿಧಿ ಹೇಳ್ದಾಗ ಏನ್ ವಾವ್, ನಾನೇನು ಜೋಕರ್ ತರ ಕಾಣಿಸ್ತಿದೀನಾ? ಯಾಕೆ ಆ ರೀತಿ ನೋಡ್ತಿದ್ದೀರಾ? ಎಲ್ಲ ಸರಿ ಇದೆ ತಾನೆ ಅಂತ ಕರ್ಣ ಕೇಳ್ಬೇಕಾದ್ರೆ ಸರಿನಾ, ಸಿಕ್ಕಾಪಟ್ಟೆ ಸರಿಯಾಗ್ಬಿಟ್ಟಿದೆ ಅಂತ ನಿಧಿ ಖುಷಿಲಿ ಹೇಳ್ತಾಳೆ. ಏನು ಅಂತ ಕರ್ಣ ಕೇಳ್ಬೇಕಾದ್ರೆ ಮುದ್ದು ನೀವು ಸ್ಟಿಕ್ ಬಿಟ್ಟು ನಡೀತಾ ಇದ್ದೀರಾ ಗೊತ್ತಾ ನಿಮ್ಗೆ ಅಂತ ನಿಧಿ ಖುಷಿಲಿ ಹೇಳ್ಬೇಕಾದ್ರೆ ಕರ್ಣಂಗೋ ತಾನು ಸ್ಟಿಕ್ ಇಲ್ದೆ ಓಡಾಡ್ತಿದೀನಿ ಅನ್ನೋದು ಗೊತ್ತಾಗತ್ತೆ. ಮುದ್ದು 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 ನೀವು ಪರ್ಫೆಕ್ಟ್ ಆಗಿ ರೆಡಿ ಆಗ್ಬಿಟ್ಟಿದೀರಾ ಅಂತ ನಿಧಿ ಹೇಳ್ದಾಗ ಹೌದಲ್ವಾ, ನಾನ್ ಯಾವಾಗ ಸ್ಟಿಕ್ ಬಿಟ್ಟೆ ನನ್ಗೆ ಗೊತ್ತೇ ಆಗ್ಲಿಲ್ಲ ಅಂತ ಕರ್ಣ ಹೇಳ್ತಾನೆ. ಮಾವನ್ ಬಗ್ಗೆ ಮೈಂಡ್ ಅಲ್ಲೇ ಸ್ಟಡಿ ಮಾಡ್ತಿದ್ರಲ್ಲ, ಮೋಸ್ಟ್ಲಿ ನೀವ್ ಅವಾಗ್ಲೇ ಬಿಟ್ರಿ ಅಂತ ಅನ್ಸ್ತಿದೆ. ಅದೇನಾದ್ರೂ ಆಗ್ಲಿ ನಮ್ ಡಾಕ್ಟರ್ ಮತ್ತೆ ಫಾರ್ಮ್ ಬಂದ್ರಲ್ಲ, ನನ್ಗಷ್ಟೇ ಸಾಕು ಅಂತ ಹೇಳ್ತಾ ನಿಧಿ ಖುಷಿ ಪಡ್ಬೇಕಾದ್ರೆ ಅಲ್ಲಿಗೆ ಮಹಾಲಕ್ಷ್ಮಿ ಅವರು ಮತ್ತೆ ಮಾಲ್ತಿ ಇಬ್ರು ಬರ್ತಾರೆ. ಏನ್ರು ಅದು ನಿಮ್ ಗಲಾಟೆ ಅಂತ ಮಾಲ್ತಿ ಅವರು ಕೇಳ್ಬೇಕಾದ್ರೆ ಪ್ರೆಸೆಂಟಿಂಗ್ ದ ಗ್ರೇಟ್ ಡಾಕ್ಟರ್ ಕರ್ಣ ವಿತೌಟ್ ಸ್ಟಿಕ್, ಕೋಲಿನ ಸಹಾಯವಿಲ್ಲದೆ ಒಂದೇ ದಿವಸದಲ್ಲಿ ನಡೆಯೋದಿಕ್ಕೆ ಸಾಹಸ ಪಟ್ಟಿರೋ ಡಾಕ್ಟರ್ ಕರ್ಣ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡಲಾಗಿದೆ ಅಂತ ನಿಧಿ ಹೇಳ್ತಿದ್ದಂಗೆ ವಾವ್, ಹಾಗೆ ಡಾಕ್ಟರ್ ಕರ್ಣ ಅವ್ರನ್ನ ಇಷ್ಟು ಬೇಗ ಗುಣಪಡಿಸಿರೋ ಅಂತ ಡಾಕ್ಟರ್ ನಿಧಿ ಅವ್ರಿಗೆ ಶಾಲ್ ಅನ್ನು ಹೊದಿಸಿ ಸನ್ಮಾನ ಮಾಡಲಾಗಿದೆ ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ಚಪ್ಪಾಳೆ ತಡ್ತಿರ್ತಾರೆ. ಹಾಗೆ ಇವ್ರ ಜೊತೆ ಕರ್ಣ ಮತ್ತೆ ಮಾಲ್ತಿ ಅವರು ಚಪ್ಪಾಳೆ ತಡ್ತಿರ್ತಾರೆ. ನನ್ ಡಾರ್ಲಿಂಗು ಇಷ್ಟು ಬೇಗ ಗುಣ ಆಗೋದಿಕ್ಕೆ ನೀನೇ ಕಾರಣ ನಿಧಿ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಿರ್ತಾರೆ. ನೋಡ್ದ ಕರ್ಣ ಅವಳು ಕೊಟ್ಟಿರೋ ಡಯಟ್ ಹೇಗ್ ವರ್ಕೌಟ್ ಆಯ್ತು ಅಂತ ಮಾಲ್ತಿ ಅವರು ಹೇಳ್ಬೇಕಾದ್ರೆ ಎಷ್ಟೇ ಆದ್ರೂ ನಮ್ ಹೆಂಡತಿ ದೇವ್ರಲ್ವಾ, ಆ ಪವರು ಇದ್ದೇ ಇರುತ್ತೆ ಅಂತ ಕರ್ಣ ಹೇಳ್ತಿರ್ತಾನೆ. ಆಹಾಹಾಹಾ, ಊಟ ಮಾಡಕ್ಕೆ ಮೆಡಿಸನ್ ತಗೊಳೋದಿಕ್ಕೆ ಎಷ್ಟು ನಕರ ಮಾಡ್ದೆ, ಎಷ್ಟು ಕಾಟ ಕೊಟ್ಟೆ, ಈಗ ನೋಡಿದ್ರೆ ಡೈಲಾಗ್ ಹೊಡಿತೀಯಾ ಅಂತ ಮಹಾಲಕ್ಷ್ಮಿ ಅವರು ಕರ್ಣನ್ ಕಾಲ್ ಎಳಿತಾರೆ. ಈಗ ಇದೇ ಖುಷಿಲಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ನಿಧಿ ಟ್ಯಾಬ್ಲೆಟ್ ಕೊಡಕ್ ಹೋದಾಗ ಅಲ್ಲ ಎಲ್ಲ ಸರಿ ಹೋಯ್ತಲ್ಲ ಇದ್ಯಾಕೆ ಅಂತ ಕರ್ಣ ಕೇಳ್ತಾನೆ. ಇನ್ನು 15 ದಿವಸ ಟ್ಯಾಬ್ಲೆಟ್ ಬಿಡೋ ಮಾತೇ ಇಲ್ಲ. ಯಾಕೆ ಅಂತ ಡಾಕ್ಟರ್ ಆಗಿರೋ ನಿಮ್ಗೆ ನಾನು ಕ್ಲಾಸ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ಅಂತ ನಿಧಿ ಹೇಳ್ದಾಗ ಬೇಡ ಬೇಡ ನನ್ಗೆ ಟ್ಯಾಬ್ಲೆಟ್ ಬೇಡ ಅಂತ ಹೇಳ್ತಾ ಕರ್ಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ತಾನೆ. ಆದ್ರೂ ನಿಧಿ ಬಿಡದೆ ಬಲವಂತವಾಗಿ ಕರ್ಣನ್ಗೆ ಟ್ಯಾಬ್ಲೆಟ್ ಕೊಡ್ತಾಳೆ. ಹಬ್ಬ ಫೈನಲಿ ನಾಳೆಯಿಂದ ಹಾಸ್ಪಿಟಲ್ಗೆ ಹೋಗ್ಬೋದು ಅಂತ ಕರ್ಣ ಹೇಳ್ಬೇಕಾದ್ರೆ ಆದ್ರೆ ಹೊರಗಡೆ ಹೋಗೋದಿಕ್ಕೆ ನಾನ್ ಬಿಡೋದಿಲ್ವಲ್ಲ ಅಂತ ನಿಧಿ ಹೇಳ್ತಾಳೆ. ಯಾಕೆ ವೈ ವೈ ವೈ, ಒಬ್ಬ ಡಾಕ್ಟರ್ಗೆ ಕರ್ತವ್ಯ ಮಾಡಕ್ ಬಿಡದೆ ಇರೋದು ಅಪರಾಧ, ಅನ್ಯಾಯ ಅಂತ ಕರ್ಣ ಹೇಳಿದಾಗ ಇನ್ನೊಂದು ವಾರ ನೀನ್ ರೆಸ್ಟ್ ತಗೋಬೇಕು, ಏನೋ ಅಷ್ಟೊಂದು ಅವಸರ ನಿಂಗೆ ಅಂತ ಮಹಾಲಕ್ಷ್ಮಿ ಅವರು ಕೇಳ್ತಾರೆ. ಕೆಲ್ಸ ಇರುತ್ತಲ್ಲ ಬಂಗಾರಿ, ಎಷ್ಟ್ ದಿವ್ಸ ಆಯ್ತು ನಾನು ಹಾಸ್ಪಿಟ್ಲಿಗೆ ಹೋಗಿ ಅಂತ ಕರ್ಣ ಕೇಳ್ಬೇಕಾದ್ರೆ ಓಹೋ ನಿಮ್ ಫ್ಯಾನ್ ಫಾಲೋವರ್ಸ್ ಬೇಜಾನ್ ಜನ ಇದಾರೆ ಅಂತ ಓಡಾಡ್ ಬರ್ತಾ ಇದೀರಾ ಅಂತ ನಿಧಿ ಕೇಳ್ತಾಳೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಒಂಥರ ಹಾಗೆ ಅಂತ ಅನ್ಕೊಳ್ಳಿ ಅಂತ ಕರ್ಣ ಹೇಳ್ಬೇಕಾದ್ರೆ ಎಷ್ಟು ಸೊಕ್ಕಲ್ವಾ ನಿಮ್ಗೆ, ಹೆಂಗ್ ಕಾಡಿಸ್ತೀರಾ ನನ್ನನ್ನ ಅಂತ ನಿಧಿ ಕರ್ಣನ್ ಮೂತಿ ತಿವಿತಾಳೆ. ಹೆಂಡತಿನ ಕಾಡ್ಸೋದ್ರಲ್ಲೂ ಒಂದ್ ರೀತಿ ಸುಖ ಇದೆ ರೀ ಅಂತ ಕರ್ಣ ನಿಧಿ ಹೆಗ್ಲ ಮೇಲೆ ಕೈ ಹಾಕ್ದಾಗ ನಾವೇನು ನೋಡಿಲ್ಲಪ್ಪ, ಮಾಲ್ತಿ ನೀನೇನಾದ್ರೂ ನೋಡ್ದೇನೆ ಅಂತ ಮಹಾಲಕ್ಷ್ಮಿ ಅವರು ಕೇಳ್ತಾರೆ. ಇಲ್ಲ ಅತ್ತೆ ನಾನು ನೋಡ್ಲಿಲ್ಲ ಅಂತ ಮಾಲ್ತಿ ಅವರು ಹೇಳ್ಕೊಂಡ್ ನಗ್ಬೇಕಾದ್ರೆ ಸರಿ ಬಾರಮ್ಮ ನಾವ್ ಇಲ್ಲಿದ್ರೆ ಸರಿ ಹೋಗೋದಿಲ್ಲ, ಹೋಗೋಣ ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ಮಾಲ್ತಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಕರ್ಣ ನಿಧಿ ಹಣೆಗೆ ಮುತ್ತು ಕೊಡ್ತಾನೆ. ಇದ್ರಿಂದ ನಿಧಿ ತುಂಬಾನೇ ನಾಚ್ಕೋತಿರ್ತಾಳೆ. ಈ ಕಡೆ ಕರ್ಣನ್ನ ನಿಧಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಳೆ. ಕರ್ಣನ್ನ ನೋಡಿ ಅಲ್ಲಿರೋ ಸ್ಟಾಫ್ಗಳು ನರ್ಸ್ಗಳೆಲ್ಲ ಬಂದು ಕರ್ಣನ್ ಆರೋಗ್ಯನ ವಿಚಾರಿಸ್ಬೇಕಾದ್ರೆ ನಿಧಿ ಮಾತ್ರ ತುಂಬಾನೇ ಹೊರ್ಕೋತಿರ್ತಾಳೆ. ನಿಧಿ ಒದ್ದಾಟನ ನೋಡಕ್ಕಾಗ್ದೆ ಕರ್ಣ ಅಲ್ಲಿಂದ ಸೀದಾ ತನ್ ಕ್ಯಾಬಿನ್ಗೆ ಹೋಗ್ತಾನೆ. ಈ ಕಡೆ ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಅಂತ ರಿಯಾ ಅಡ್ಗೆನ ಮಾಡಿರ್ತಾಳೆ. ಏನ್ ರಿಯಾ ಏನ್ ಸ್ಪೆಷಲ್, ತುಂಬಾನೇ ಗಮ್ ಅಂತ ಇದೆ ಅಂತ ಹೇಳ್ಕೊಂಡು ಸುಮತಿ ಅಲ್ಲಿಗ್ ಬಂದಾಗ ಓ ಅದು ಕರ್ಣ ಸರ್ ಇವತ್ತು ಹಾಸ್ಪಿಟ್ಲ್ಗೆ ಹೋಗಿದಾರಲ್ವಾ, ಸೊ ಅದಕ್ಕೆ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡಿದೀನಿ ಅಂತ ರಿಯಾ ಹೇಳ್ದಾಗ ಓ ಹೌದಾ ತುಂಬಾನೇ ಚೆನ್ನಾಗಿದೆ, ಹಾ ಸರಿ ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಲಂಚ್ ಬಾಕ್ಸ್ ತಗೊಂಡ್ ಬಾ, ನಾನು ಪಾರ್ಸಲ್ ಮಾಡಿ ಕೊಡ್ತೀನಿ ಅಂತ ಸುಮತಿ ಹೇಳ್ದಾಗ ಸರಿ ಆಯ್ತು ಅಂತ ರಿಯಾ ಲಂಚ್ ಬಾಕ್ಸ್ ತರೋದಕ್ಕೆ ಅಂತ ಹೋಗ್ತಾಳೆ. ಆಗ ತಾರಾ ಸುಮತಿಗೆ ಕೊಟ್ಟಿರೋ ಅಂತ ವಿಷದ್ ಬಾಟ್ಲನ್ನ ಸುಮತಿ ಆಚೆಗ್ ತೆಗೆದು ಕರ್ಣಂಗೆ ಅಂತ ಸಪ್ರೇಟ್ ಆಗಿ ಪ್ಯಾಕ್ ಮಾಡ್ತಿರೋ ಡಬ್ಬಿಗೆ
ಅದನ್ನ ಹಾಕಿ ಮಿಕ್ಸ್ ಮಾಡ್ಬಿಡ್ತಾಳೆ. ಅಷ್ಟರಲ್ಲಿ ರಿಯಾ ಲಂಚ್ ಬಾಕ್ಸ್ ನ ತಗೊಂಡ್ ಬರ್ತಾಳೆ. ಅಯ್ಯೋ, ಲಂಚ್ ಬಾಕ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ನೀವೇ ಪ್ಯಾಕ್ ಮಾಡ್ಬಿಟ್ಟಿದೀರಾ ಅಂತ ರಿಯಾ ಕೇಳ್ಬೇಕಾದ್ರೆ, ಓ ಅದಾ, ಇದನ್ನ ನಾನು ಕರ್ಣಂಗೆ ಪ್ಯಾಕ್ ಮಾಡಿದೀನಿ, ಈಗ ನಿಧಿಗೆ ಇದ್ರಲ್ಲಿ ಪ್ಯಾಕ್ ಮಾಡೋಣ ಬಿಡು ಅಂತ ಹೇಳ್ತಾ ನಿಧಿಗೆ ಇನ್ನೊಂದು ಡಬ್ಬಿಲಿ ಸಪರೇಟ್ ಆಗಿ ಊಟನ ಪ್ಯಾಕ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಮೇಶ ಬರ್ತಾನೆ. ಸುಮತಿ, ಎಲ್ಲಾನು ಸರಿಯಾಗಿ ಮಾಡಿದ್ಯಾ ಅಂತ ರಮೇಶ ಕೇಳ್ಬೇಕಾದ್ರೆ, ಹಾ ಭಾವ, ಇದನ್ನ ಕರ್ಣ, ಇದನ್ನ ನಿಧಿ, ಈ ಊಟನ ನೀವೇ ತಗೊಂಡೋಗಿ ನಿಮ್ ಕೈಯಾರೆ ಅವ್ರಿಗೆ ಕೊಡಿ ಭಾವ ಅಂತ ಸುಮತಿ ಹೇಳಿದಾಗ, ಹಾ ಖಂಡಿತ ನಾನೇ ತಗೊಂಡೋಗ್ತೀನಿ ಅಂತ ರಮೇಶ ಆ ಊಟನ ತಗೊಂಡೋಗ್ತಾನೆ. ಭಾವ ಮರಿಬೇಡಿ, ಈ ಕಡೆ ಕೈಲಿರೋದು ಕರ್ಣಂಗೆ ಮತ್ತೆ ಇದು ನಿಧಿಗೆ ಅಂತ ಸುಮತಿ ಒತ್ತಿ ಒತ್ತಿ ಹೇಳ್ತಿರ್ತಾಳೆ. ಹಾ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ರಮೇಶ ಊಟ ತಗೊಂಡು ಸೀದಾ ಆಸ್ಪತ್ರೆಗೆ ಹೋಗ್ತಾನೆ. ಅಷ್ಟರಲ್ಲಿ ಕರ್ಣ ಮತ್ತೆ ನಿಧಿ ಇಬ್ರು ರೌಂಡ್ಸ್ ಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ, ಕರ್ಣ, ನಿಧಿ ನಿಂತ್ಕೊಳ್ಳಿ, ನಿಮ್ಗೋಸ್ಕರ ರಿಯಾ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕಳಿಸಿದಾಳೆ, ತಗೊಳ್ಳಿ, ಆರೋದಕ್ಕೂ ಮುಂಚೆ ಬೇಗ ಊಟ ಮಾಡ್ಕೊಳ್ಳಿ ಅಂತ ಹೇಳಿ ರಮೇಶ ಆ ಊಟನ ನಿಧಿ ಮತ್ತೆ ಕರ್ಣಂಗ್ ಕೊಟ್ಟಾಗ ಅವನ್ ಈ ರೀತಿ ಬದ್ಲಾಗಿರೋದನ್ನ ನೋಡಿ ಇಬ್ರಿಗೂನು ಶಾಕ್ ಆಗತ್ತೆ. ಸರಿ ನೀವ್ ಊಟ ಮಾಡಿ, ನಾನ್ ಬರ್ತೀನಿ ಅಂತ ಹೇಳಿ ರಮೇಶ ಅಲ್ಲಿಂದ ಹೊರಡ್ತಾನೆ. ಸರ್ ಬನ್ನಿ ಬೇಗ, ಊಟ ಆರೋಗಕ್ಕೂ ಮುಂಚೆ ಊಟ ಮಾಡ್ಬಿಡಿ, ಟ್ಯಾಬ್ಲೆಟ್ಸ್ ಬೇರೆ ನಿಮಗ್ ಕೊಡ್ಬೇಕು ಅಂತ ಹೇಳಿ ನಿಧಿ ಕರ್ಣನ್ನ ಊಟ ಮಾಡೋದಕ್ಕೆ ಅಂತ ಕರ್ಕೊಂಡ್ ಹೋಗ್ತಾಳೆ. ಅಷ್ಟರಲ್ಲಿ ಇಬ್ರು ಊಟನ ಬಡಿಸ್ಕೊಂಡು ಇನ್ನೇನು ತಿನ್ಬೇಕು ಅನ್ನೋಷ್ಟೊತ್ಗೆ ರಮೇಶ ಅಲ್ಲಿಗೆ ತಿನ್ಬೇಡಿ ಅಂತ ಓಡೋಡಿ ಬರ್ತಾನೆ. ಯಾಕ್ ಮಾವ, ಏನಾಯ್ತು ಅಂತ ನಿಧಿ ಕೇಳ್ಬೇಕಾದ್ರೆ, ಇದ್ರಲ್ಲಿ ವಿಷ ಬೆರ್ತಿದೆ ಅಂತ ರಮೇಶ ಹೇಳ್ತಾನೆ. ಅದನ್ನ ಕೇಳಿ ಕರ್ಣ ಮತ್ತೆ ನಿಧಿ ಇಬ್ರಿಗೂ ಶಾಕ್ ಆಗತ್ತೆ. ಅದ್ ಹೇಗ್ ಹೇಳ್ತೀರಾ ಅಂತ ನಿಧಿ ಕೇಳ್ಬೇಕಾದ್ರೆ, ಯಾಕೋ ನನ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರ್ತಿಲ್ಲ ಅಂತ ಅನ್ನಿಸ್ತಿದೆ, ಸರಿ ಇರಿ, ನಾನೇ ನಿಮ್ಗೆ ಊಟ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ರಮೇಶ ಕರ್ಣನ್ ತಟ್ಟೆನ ಕೈಗಿಸ್ಕೊಂಡು ತಾನೇ ಊಟ ಮಾಡ್ತಾನೆ. ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ರಮೇಶ ಹೊಟ್ಟೆ ನೋವ್ತಿದೆ ಅಂತ ಹೇಳ್ತಿರ್ತಾನೆ. ಹಾಗೆ ಅವನ್ ಬಾಯಲ್ಲಿ ನೊರೆ ಕೂಡ ಬರ್ತಿರುತ್ತೆ. ಇದನ್ನ ನೋಡಿ ಕರ್ಣ ಮತ್ತೆ ನಿಧಿ ಇಬ್ರಿಗೂ ಗಾಬರಿ ಆಗತ್ತೆ. ಅಪ್ಪ ಅಪ್ಪ ಏನಾಯ್ತಪ್ಪ ಅಂತ ಕರ್ಣ ಕೇಳ್ತಾನೆ ಇರ್ತಾನೆ. ಆಗ ನಿಧಿ ಅಲ್ಲೇ ಇರೋ ನರ್ಸ್ಗಳಿಗೆ ಸ್ಟ್ರೆಕ್ಚರ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ರಮೇಶನ್ನ ಸೀದಾ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡ್ ಹೋಗ್ತಾರೆ. ಆಗ ಕರ್ಣ ಮತ್ತೆ ನಿಧಿ ಇಬ್ರು ಓಡೋಗಿ ಅವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತಿರ್ತಾರೆ. ಜೊತೆಗೆ ಇನ್ನು ಕೆಲವರು ಡಾಕ್ಟರ್ಗಳನ್ನು ಕರೆಸ್ತಾರೆ. ನೀವ್ ಇಲ್ಲಿದ್ರೆ ನಿಮ್ಗೆ ತುಂಬಾ ಬೇಜಾರಾಗುತ್ತೆ, ನೀವ್ ಆಚೆ ಇರಿ ಅಂತ ಹೇಳಿ ಡಾಕ್ಟರ್ಗಳು ಕರ್ಣ ಮತ್ತೆ ನಿಧಿನ ಆಚೆ ಕಳಿಸ್ತಾರೆ. ಹಾಗೆ ಅವರು ಚೆಕ್ ಮಾಡ್ತಿರ್ತಾರೆ, ಇಲ್ಲಿ ಏನ್ ನಡೀತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ, ಈ ವಿಷದ ಊಟ ಹೇಗ್ ಬಂತು, ಇವ್ರ್ ಹೇಗ್ ಗೊತ್ತಾಯ್ತು, ಇವ್ರು ಇದನ್ ಯಾಕೆ ತಿಂದ್ರು ಅಂತ ಎಲ್ಲ ಕರ್ಣ ತುಂಬಾನೇ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.